ಹಿಂದಿನ ಭಾಗದಲ್ಲಿ ಪ್ರಿಯಾಂಕಾ ಸರ್ಪ್ರೈಸ್ ಆಗಿ ಮನೆಗೆ ವಾಪಸ್ ಬರ್ತಾಳೆ. ಪ್ರಿಯಾಂಕಾ ಬರ್ತಾಳೆ ಅಂತ ಮಂಜುನಾಥ್ಗೆ ಸ್ವಲ್ಪನೂ ಐಡಿಯಾ ಇರಲ್ಲ. ಹಾಗಾಗಿ ಕೀರ್ತಿನ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಆದ್ರೆ ಇವಾಗ ಪ್ರಿಯಾಂಕಾ ಬಂದಿರೋದು ನೋಡಿ ಹೇಗೆಗೋ ಹರಸಾಹಸ ಮಾಡಿ ಕೀರ್ತಿನ ಮನೆಯಿಂದ ಆಚೆ ಕಳಿಸ್ತಾನೆ. ಅವಾಗೇನೋ ಮಂಜುನಾಥ್ ಬಚಾವಾದ. ಆದ್ರೆ ರಾಜಿ ಇವಾಗ ಪ್ರಿಯಾಂಕನ ಹತ್ರ ಎಲ್ಲಾ ಸತ್ಯನೂ ಹೇಳೋ ಪ್ರಯತ್ನ ಮಾಡ್ತಿದ್ದಾಳೆ. ಮುಂದೆ ಏನಾಗತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು, ನನ್ನ ಗಂಡ ಆಫೀಸಿಗೆ ಹೋಗಿರ್ಲಿಲ್ವಾ? ಮನೇಲೇ ಇದ್ರಾ? ಏನ್ ಮಾತಾಡ್ತಿದ್ಯಾ ರಾಜಿ ನೀನು? ಅಯ್ಯೋ ಹೌದು ಅಮ್ಮೋರೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಅದು ಅಲ್ದೇನೆ ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ಬೇಕಿತ್ತು. ಏನು? ಇನ್ನೂ ಒಂದು ವಿಷಯ ಹೇಳ್ಬೇಕಿತ್ತ? ಅದೇನು ಹೇಳು, ಪರವಾಗಿಲ್ಲ. ಅದು ಅದು ಅಮ್ಮೋರೆ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅದೇನಂದ್ರೆ, ನೀವು ತವ್ರ ಮನೆಗೆ ಹೋದ್ಮೇಲೆ ಇಲ್ಲಿ ಅದೇ ಪಕ್ಕದಲ್ಲೊಬ್ರು ಕೀರ್ತಿ ಅಂತ ಹೊಸೊಬ್ರು ಬಂದಿದ್ದಾರಲ್ಲ ಮೇಡಮು, ಆ ಮೇಡಮು ನಿಮ್ಮ ಗಂಡನ ಜೊತೆನೇ ಇರ್ತಾ ಇದ್ರು. ಯಾವಾಗಲೂ ಇಲ್ಲಿಗೆ ಬರ್ತಾ ಇದ್ರು. ರಾಜಿ, ಏನ್ ಮಾತಾಡ್ತಿದ್ಯಾ ನೀನು? ಮಾತಿನ ಮೇಲೆ ನಿಗಾ ಇರ್ಲಿ. ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು. ನನ್ನ ಗಂಡನ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಿದ್ಯಾ? ಅಯ್ಯಯ್ಯೋ, ಅದು ಹಾಗಲ್ಲ ಅಮ್ಮೋರೆ, ನಾನು ಕಟಾರೆ ನೋಡಿದ್ದನ್ನೇ ಹೇಳ್ತಾ ಇರೋದು. ನಿಮ್ಮ ಗಂಡ ಮತ್ತೆ ಅವರು ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ರು. ಅಷ್ಟಕ್ಕೂ ನೀವು ಹೇಳಿದ್ರಲ್ಲ ಭಾನುವಾರ ರಜೆ ಕೂಡ ಇರಲಿಲ್ಲ ಅಂತ, ಹಾಗೆಲ್ಲ ಏನೂ ಇಲ್ಲ. ಇವರಿಬ್ಬರೇ ಒಟ್ಟಿಗೆ ಓಡಾಡೋದು, ಶಾಪಿಂಗ್ ಹೋಗೋದು, ಹೋಟೆಲಿಗೆ ಹೋಗೋದು, ಊಟ ಮಾಡೋದು, ಮನೆಗೆ ಬರೋದು, ಇದನ್ನೇ ಮಾಡ್ತಾ ಇದ್ರು. ಆಫೀಸಿಗೆಲ್ಲ ಹೋಗಿಲ್ಲ ಅಮ್ಮೋರೆ. ನಾನು ಹೇಳ್ತಿರೋದು ನಿಜಾನೇ. ಬೇಕಾದ್ರೆ ನೀವೇ ಅವ್ರನ್ನ ಕೇಳಿ ನೋಡಿ. ಅಯ್ಯೋ ಸಾಕ್, ಬಾಯ್ ಮುಚ್ಚು ರಾಜಿ. ಎಷ್ಟು ದಿನದಿಂದ ಅನ್ಕೊಂಡಿದ್ದೆ ನೀನು ನಮ್ಮಿಬ್ರು ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡ್ಬೇಕು ಅಂತ? ಅಯ್ಯೋ ಅಮ್ಮೋರೆ, ಅದಾಗಲ್ಲ. ನೋಡು ರಾಜಿ, ನನ್ ಗಂಡ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ ಗಂಡ ಏನು ಅಂತ ನಾನ್ ನಿನ್ನ ಹತ್ರ ಹೇಳಿ ಕೇಳಿ ತಿಳ್ಕೊಬೇಕಾಗಿಲ್ಲ. ನೋಡು, ನನ್ ಗಂಡನ ಬಗ್ಗೆ ಇಷ್ಟು ಕೇವಲವಾಗೆಲ್ಲ ಮಾತಾಡ್ಬೇಡ. ಅವ್ರು ನನ್ನ ಪ್ರೀತಿ ಮಾಡಿ ಮದುವೆ ಆಗಿ ಇಷ್ಟು ವರ್ಷದವರೆಗೂ ನನ್ನ ಹೂ ತರ ನೋಡ್ಕೊಂಡಿದ್ದಾರೆ. ನೀನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು ಒಂದು ಸಾರಿ ಗೊತ್ತಾಯ್ತು ಅಂದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ. ಏನೋ ಮನೆ ಕೆಲ್ಸಕ್ ಬರ್ತೀಯಾ, ಗುರ್ತು ಪರಿಚಯ ಇರೋಳು ನಿನ್ನ ಹತ್ರ ಸ್ವಲ್ಪ ಸಲಿಗೆಯಿಂದ ಇದ್ರೆ ನೀನು ನಮ್ ಸಂಸಾರದಲ್ಲೇ ಹುಳಿ ಹಿಂಡೋ ಪ್ರಯತ್ನ ಮಾಡ್ತಿದ್ಯಾ? ನೋಡು, ಇನ್ಮೇಲೆ ನೀನ್ ಈ ಮನೆಗ್ ಬರೋ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಇನ್ಮೇಲೆ ಈ ಕಡೆ ತಲೆನೂ ಹಾಕ್ಬೇಡ, ಕಾಲು ಇಡ್ಬೇಡ. ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ. ಅದ್ ಏನೇನೋ ನಿಮ್ಮಂತವ್ರೆಲ್ಲ ಬೇರೆಯವ್ರ ಸಂಸಾರ ಹಾಳು ಮಾಡಿ ನಿಮ್ ಖುಷಿನ ನೋಡ್ಕೋತಿದ್ದೀರಾ. ಅದು ಹಾಗಲ್ಲ. ಸಾಕ್, ಬಾಯ್ ಮುಚ್ಚು. ಮೊದ್ಲು ಇಲ್ಲಿಂದ ಹೊರಟೋಗು. ನನಗೆ ನಿನ್ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ನೀನ್ ಇಷ್ಟೆಲ್ಲ ನನ್ ಗಂಡನ ಬಗ್ಗೆ ಕೆಟ್ಟದಾಗ ಹೇಳಿದ್ಯಾ ಅಂತ ನನ್ ಗಂಡಂಗ್ ಗೊತ್ತಾದ್ರೆ ಪಾಪ ಅವ್ರು ಎಷ್ಟು ಸಂಕಟ ಪಡ್ತಾರೆ ಗೊತ್ತಾ ನಿನ್ಗೆ? ಅವರು ಎಷ್ಟು ಒಳ್ಳೆಯವರು, ಎಂತ ಮನ್ಸಿರೋರು ಅಂತ ನನಗ್ ಮಾತ್ರ ಗೊತ್ತು. ನಿನ್ನ ಹತ್ರ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನೋಡು, ಇನ್ಮೇಲೆ ಈ ಕಡೆ ಬರ್ಬೇಡ ಅಂದ್ರೆ ಬರ್ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗು. ಛೇ, ಅಮ್ಮೋರು ಅವ್ರ ಗಂಡನ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರು ನೋಡಿದ್ರೆ ಇವ್ರಿಗೆ ಮೋಸ ಮಾಡ್ತಿದ್ದಾರೆ. ನಾನು ಹೇಳಿದ್ರು ಇವ್ರು ಅದನ್ನ ನಂಬ್ತಿಲ್ಲ. ಛೇ. ರಾಜಿ ತನ್ನ ಕಣ್ಣಾರೆ ಕಂಡಿರೋದನ್ನ ಪ್ರಿಯಾಂಕನ ಹತ್ರ ಹೇಳ್ಕೊಂಡ್ರು ರಾಜಿ ಮಾತನ್ನ ಪ್ರಿಯಾಂಕಾ ನಂಬಲ್ಲ. ಯಾಕೆ ಅಂದ್ರೆ ತನ್ನ ಗಂಡನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರ್ತಾಳೆ ಅವಳು. ಅರೆ ಪ್ರಿಯಾಂಕಾ, ಏನಾಯ್ತೆ? ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ಏನ್ ವಿಷಯ? ಏನು ಅಂತ ಹೇಳಿರಿ? ಏನಂತ ಹೇಳಿ? ಅದನ್ನ ಹೇಳಿದ್ರೆ ನಿಮ್ಮ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಗೆ ಹೇಳಿ ನಿಮ್ಮ ಹತ್ರ? ಹೇ ಪ್ರಿಯಾಂಕಾ, ಯಾಕೆ ಏನೇನೋ ಥಿಂಕ್ ಮಾಡ್ತಿದ್ಯಾ? ನಾನು ಏನು ಅಂದ್ಕೊಳ್ಳಲ್ಲ. ಅದು ಏನು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದಾ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಕೋಪ ಮಾಡ್ಕೊಂಡಿದ್ಯಾ ನೀನು? ಅದೇ ಇದಾಳಲ್ಲ ನಮ್ಮನೆ ಕೆಲಸದವಳು ರಾಜಿ. ನೀವೇನ್ ಹೇಳಿದ್ರಿ ಅವತ್ತು? ಪಾಪ ಕಣೆ, ನಮ್ಮನೆ ಕೆಲ್ಸಕ್ಕಾಗತ್ತೆ, ಅವ್ರಿಗೂ ಒಂದು ಹೊಟ್ಟೆಪಾಡು ಸೇರ್ಸ್ಕೊಳ್ಳೋಣ ಅಂತ ಹೇಳಿದ್ರಿ. ನಾನು ಕೂಡ ಅವಳನ್ನ ನಮ್ಮ ಮನೆಯವಳ ಹಾಗೆ ನೋಡ್ಕೋತಾ ಇದ್ದೀನಿ. ಆದ್ರೆ ಅವಳು ಇವತ್ತು ಎಂತ ಮಾತು ಹೇಳಿದ್ಲು ಗೊತ್ತಾ? ನೀವು ಬೇರೆ ಯಾರ್ದೋ ಜೊತೆ ಸಂಬಂಧ ಇಟ್ಕೊಂಡಿದ್ರಂತೆ, ಆ ಕೀರ್ತಿ ಜೊತೆ ತುಂಬಾ ಓಡಾಡ್ತೀರಾ, ಮಾತಾಡ್ತೀರಾ ಅಂತೆ. ನಿಮ್ಮನ್ನೇ ಅನುಮಾನಿಸಿ ಮಾತಾಡಿದ್ಲು ರೀ. ಅದು ಅಲ್ದೇನೆ ನಮ್ ಸಂಸಾರನೇ ಹಾಳು ಮಾಡೋದಕ್ಕೆ ನೋಡ್ತಿದ್ದಾಳೆ, ಹುಳಿ ಹಿಂಡೋದಕ್ಕೆ ನೋಡ್ತಿದ್ದಾಳೆ. ಅಯ್ಯೋ ದೇವ್ರೆ, ಈ ಮನೆ ಕೆಲಸದೋಳು ಬಾಯಿ ಮುಚ್ಕೊಂಡು ನಾವು ಕೊಡೋ ಸಂಬಳ ತಗೊಂಡಿರ್ತಾಳೆ ಅಂದ್ರೆ ನನ್ನ ಹೆಂಡತಿ ಹತ್ರನೇ ಚಾಡಿ ಹೇಳಿದಾಳಲ್ಲ. ಅಯ್ಯಯ್ಯೋ, ಎಲ್ಲಾದರೂ ಇವಳು ಆ ಮಾತನ್ನ ನಂಬಿಟ್ರೆ ನನ್ನ ಕತೆ ಮುಗೀತು. ನಮ್ಮದೇ ಇದ್ದಿದೆ ಒಳ್ಳೇದಾಯ್ತು. ನಾನು ಹಾಗೆ ಮ್ಯಾನೇಜ್ ಮಾಡಬೇಕು. ಏನು ಏನು ಹೇಳ್ತಿದ್ಯಾ? ನಾನು ಬೇರೆಯವ್ರ ಜೊತೆನಾ?
ಏ ಪ್ರಿಯಾಂಕಾ, ಅವಳಿಗೆ ಏನಾಗಿದೆ? ಅಲ್ಲ ಕಣೆ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೂ ತುಂಬ ಚೆನ್ನಾಗೇ ಗೊತ್ತು. ಅವಳು ನನ್ನ ಬಗ್ಗೆ ಹೀಗೆಲ್ಲ ಹೇಳಿದ್ಲ? ಅವಳಿಗೆ ನನ್ನ ಬಗ್ಗೆ ಏನು ಗೊತ್ತು ಅಂತ ನಿನ್ನ ಹತ್ರ ಈ ಥರ ಎಲ್ಲ ಹೇಳಿದಾಳೆ? ಛೇ, ಅದೇನು ಹೆಂಗ್ಸೋ ಏನೋ, ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಹೌದು ರೀ, ಅವಳಿಗೆ ಏನು ಬುದ್ಧಿನೇ ಇಲ್ಲ. ಅದಕ್ಕೆ ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಿ ಅದ್ರಲ್ಲಿ ಚಳಿ ಕಾಯಿಸ್ಕೊಳ್ಳೋ ಬುದ್ಧಿ ಇದೆ ಅಷ್ಟೇ. ನೋಡಿ, ನಾನು ಸರಿಯಾಗಿ ಬೈದು ಮನೆಯಿಂದ ಆಚೆ ಕಳ್ಸಿದೀನಿ. ಇನ್ ಮಾತ್ರ ಅವಳು ಕೆಲ್ಸಕ್ಕೆ ಅಂತ ಹುಡ್ಕೊಂಡ್ ಬಂದ್ರೂ ಕೊಡಲ್ಲ, ಹಾಗೆ ಕೇಳ್ಕೊಂಡ್ ಬಂದ್ರೂ ನಾನ್ ಮಾತ್ರ ಒಳಗ್ ಸೇರ್ಸಲ್ಲ. ಛೇ, ನಾನು ನನ್ನ ಬಗ್ಗೆ ಹೀಗೆಲ್ಲ ತಿಳ್ಕೊತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಛೇ ಪ್ರಿಯಾಂಕಾ, ಅವಳ ಮಾತಿಂದ ನಿನಗೆ ಕೂಡ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನಿಸ್ತಿರತ್ತೆ ಅಲ್ವಾ? ಅಯ್ಯಯ್ಯೋ, ಯಾಕೆ ಮಂಜು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ನೀವೇನು ಅನ್ನೋದು ನನಗೆ ತುಂಬಾ ಚೆನ್ನಾಗೇ ಗೊತ್ತು. ನಾನು ಪ್ರೀತಿ ಮಾಡ್ದಾಗಿಂದ, ಮದುವೆ ಆದಾಗಿಂದ ನನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಬಿಟ್ಟು ಇನ್ಯಾರಿಗೆ ಅರ್ಥ ಆಗಿರಕ್ಕೆ ಸಾಧ್ಯ ಹೇಳಿ? ನೋಡಿ, ಯಾರೋ ಮೂರನೇ ವ್ಯಕ್ತಿ ಹೇಳಿದ ಮಾತಿಗೆ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ಲ ರೀ. ನೋಡಿ, ನೀವೇನೇನೋ ಯೋಚನೆ ಮಾಡಿ ಮನ್ಸಿಗೆ ತಗೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಅವಳು ಯಾರೋ ಕೆಲಸದವಳು ಹೇಳಿದ ಮಾತನ್ನ ನೀವು ತಲೆಗೆ ಹಾಕೊಳ್ಬೇಡಿ. ಪ್ರಿಯಾಂಕಾ, ನನಗೆ ಯಾರೋ ಮೂರನೇವ್ರು ಹೇಳೋ ಮಾತು ಅಷ್ಟು ನೋವು ಕೊಡಲ್ಲ. ಅದೇ ಅವ್ರ ಮಾತಿಂದ ನೀನು ನನ್ನ ಅನುಮಾನಿಸಿದ್ರೆ ನಾನು ಸತ್ಯವಾಗ್ಲೂ ಬದುಕೇ ಇರಲ್ಲ ಕಣೆ. ಅಷ್ಟು ಬೇಜಾರಾಗುತ್ತೆ. ನಾನೇನು ಅನ್ನೋದು ನಿನಗೆ ಗೊತ್ತು ತಾನೆ? ಅಯ್ಯೋ ರೀ, ಯಾಕ್ರಿ ಬೇಜಾರು ಮಾಡ್ಕೋತೀರಾ? ನನಗೆ ನನ್ನ ಗಂಡ ಏನು ಅನ್ನೋದು ಗೊತ್ತು ಅಂತ ಹೇಳ್ದೆ ತಾನೆ. ಯಾರೇ ಬಂದು ಏನೇ ಹೇಳಿದ್ರು ನಾನು ನನ್ನ ಗಂಡನ ಅನುಮಾನಿಸೋದೇ ಇಲ್ಲ. ನನ್ನ ಗಂಡ ಅಪ್ಪಟ ಅಪ್ರಂಜಿ ಅನ್ನೋದು ನನಗೆ ತುಂಬಾ ಚೆನ್ನಾಗೇ ಗೊತ್ತು. ಪ್ರಿಯಾಂಕಾ, ನೀನು ನನ್ನ ನಂಬ್ತೀಯಲ್ಲ, ಅಷ್ಟೇ ಸಾಕು. ನನಗೆ ಅದೇ ಬೇಕಾಗಿರೋದು. ಥ್ಯಾಂಕ್ ಯು, ಐ ಲವ್ ಯು ಪ್ರಿಯಾಂಕಾ. ಅಬ್ಬಾ ಪುಣ್ಯ, ಇವಳು ನನ್ನ ಅನುಮಾನಿಸ್ತಿಲ್ಲಲ್ಲ, ಅಷ್ಟೇ ಸಾಕು. ಸ್ವಲ್ಪ ಹುಷಾರಾಗಿರ್ಬೇಕು. ಯಾರು ಏನೇ ಹೇಳಿದ್ರು ತನ್ನ ಗಂಡ ತನಗೆ ಪ್ರಪಂಚ ಆಗಿರುವಾಗ ನಾವು ಅವ್ರನ್ನ ನಂಬೋದು ಸಹಜ. ಹಾಗಾಗಿನೇ ಪ್ರಿಯಾಂಕಾ ಕೂಡ ಮಂಜುನಾಥ್ ಮಾತನ್ನೇ ನಂಬ್ತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಅರೆ ಕೀರ್ತಿ, ನೀನೇನು ಆಫೀಸಿಗೆ ಬಂದ್ಬಿಟ್ಟಿದ್ಯಾ? ಅಲ್ಲ, ಯಾಕೆ ಇಲ್ಲಿಗೆ ಬಂದಿದ್ಯಾ? ಇನ್ನೇನ್ ಮತ್ತೆ ಬೇಬಿ, ಪ್ರಿಯಾಂಕಾ ಮನೆಗೆ ಬಂದಾಗಿಂದನೂ ನನಗೆ ನೀವು ಸಿಗ್ತಾನೆ ಇಲ್ಲ. ನನ್ಗಂತೂ ನಿಮ್ಗೋಸ್ಕರ ಕಾದು ಕಾದು ಸಾಕಾಯ್ತು. ಹಾಗಾಗಿನೇ ತುಂಬಾ ನೆನಪಾಗ್ತಾ ಇದ್ರಿ. ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಕೀರ್ತಿ, ಎಂಥ ಕೆಲಸ ಮಾಡಿದೆ? ಆಫೀಸಿಗೆ ಯಾಕೆ ಬರೋದಕ್ಕೆ ಹೋದೆ? ಆಫೀಸಲ್ಲಿ ಎಲ್ಲರೂ ನೋಡ್ತಾರೆ, ಅವ್ರಿಗೆಲ್ಲ ಗೊತ್ತಾಗತ್ತೆ. ನೋಡು, ನಿನ್ನ ಮನೆಗೆ ಹೋಗು. ನೋ ಬೇಬಿ, ನಾನು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೇನೆ ನಂಗೆ ತಲೆ ಎಲ್ಲ ಚಿಟ್ಟು ಹಿಡ್ದಂಗೆ ಆಗ್ತಿದೆ. ನೋಡು, ನನ್ಗದೆಲ್ಲ ಗೊತ್ತಿಲ್ಲ. ಇವಾಗ ಕಾಫಿಗೆ ಬಾ ಅಷ್ಟೇ. ಕೀರ್ತಿ, ನಾನು ಹೇಳೋದು ಕೇಳು, ಇಲ್ಲೆಲ್ಲ ಸರಿಯಾಗಲ್ಲ. ನೋಡು, ಇವತ್ತು ನೈಟು ನಾನು ನಿಮ್ಮ ಮನೆಗೆ ಬರ್ತೀನಿ, ಓಕೆನಾ? ನೀನು ಇವಾಗ ಹೊರಡು. ಬೇಬಿ, ನಿಜವಾಗ್ಲೂ ಬರ್ತೀಯಾ ತಾನೇ? ಪಕ್ಕಾ? ಹಾಗಾದ್ರೆ ನಾನು ಹೋಗ್ತೀನಿ. ನಾನು ಫುಲ್ ಪ್ರಿಪ್ರೇಷನ್ ಮಾಡ್ಕೋತೀನಿ. ನೀನು ಬೇಗ ಬಂದ್ಬಿಡು, ಆಯ್ತಾ? ಹಲೋ ಹಲೋ ಪ್ರಿಯಾಂಕಾ, ಆಫೀಸಲ್ಲಿ ತುಂಬ ವರ್ಕ್ ಇದೆ, ಹಾಗಾಗಿ ಇವತ್ತು ನಾನು ಆಫೀಸಿಂದ ಮನೆಗೆ ಬರಲ್ಲ. ನಾಳೆ ಡೇ ಆಫೀಸ್ ಮುಗಿಸ್ಕೊಂಡೇ ಮನೆಗೆ ಬರ್ತೀನಿ, ಆಯಿತಾ? ನೈಟು ನೀನು ಮತ್ತೆ ಪಿಂಕಿ ಹುಷಾರಾಗಿ ಮಲ್ಕೊಳ್ಳಿ, ಬಾಗಿಲೆಲ್ಲ ಭದ್ರವಾಗಿ ಹಾಕೊಳ್ಳಿ. ಛೇ, ಮಂಜು ನೋಡಿದ್ರೆ ಆಫೀಸಲ್ಲಿ ವರ್ಕ್ ಇದೆ ಅಂತ ಮನೆಗೆ ಕೂಡ ಬಂದಿಲ್ಲ. ನನಗಂತೂ ಬೇಜಾರಾಗ್ತಿದೆ. ಪಿಂಕಿನೋ ಇನ್ನ ಗಂಟೆ 8 ಆಗಿಲ್ಲ, ಅಷ್ಟರೊಳಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಏನು ಮಾಡಲಿ? ಟಿವಿ ನೋಡೋದಕ್ಕೆ ಟಿವಿ ಕೂಡ ಬೋರ್ ಆಗ್ತಿದೆ. ನಂಗೆ ತುಂಬ ಬೇಜಾರಾಗ್ತಿದ್ಯಲ್ಲ, ಮಾತಾಡೋದಕ್ಕೂ ಚೆನ್ನಾಗಿಲ್ಲ. ಮಂಜುಗೆ ಫೋನ್ ಮಾಡಿದ್ರೆ ಕಾಲ್ ಕೂಡ ರಿಸೀವ್ ಮಾಡಿಲ್ಲ. ಮನೇಲಿ ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಅಮ್ಮ ಅಪ್ಪ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಮಲಗಿರ್ತಾರೆ, ಗಾಬರಿ ಆಗ್ಬಿಡ್ತಾರೆ. ಬೇಡ. ಹಾಂ, ಪಿಂಕಿ ಹೇಗೂ ಮಲಗಿದ್ದಾಳೆ. ನಾನು ಕೀರ್ತಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀನಿ. ಹೇಗೋ ಡೋರ್ ಲಾಕ್ ಮಾಡಿದ್ರೆ ಪಿಂಕಿ ಇವಾಗ ಮಲಗಿದ್ರೆ ಬೆಳಗ್ಗೆನೇ ಹೇಳೋದು. ನಾನು ಅಷ್ಟರೊಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಒಂದು 10 ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ತೀನಿ. ಅರೆ, ಇದೇನಿದು? ಡೋರ್ ಓಪನ್ ಆಗೇ ಇದೆ. ಐ ಥಿಂಕ್ ಕೀರ್ತಿ ಒಳಗೇನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮನೆ ಕೆಲಸ ಮಾಡೋ ರಾಜಿ ಪ್ರಿಯಾಂಕನ್ ಹತ್ರ ಮಂಜುನಾಥ್ ಬಗ್ಗೆ ಹೇಳಿದಾಗ ಪ್ರಿಯಾಂಕಾ ನಂಬಿರೋದಿಲ್ಲ. ಆದ್ರೆ ಇವಾಗ ತಾನೇ ಕಣ್ಣಾರೆ ನೋಡ್ತಿದ್ದಾಳೆ ಮಂಜುನಾಥ್ ಮತ್ತೆ ಕೀರ್ತಿ ಒಟ್ಟಿಗಿರೋದನ್ನ. ಇವಾಗ್ಲಾದ್ರೂ ನಂಬ್ತಾಳ? ಮುಂದೆ ಸ್ಟೋರಿ ಏನಾಗುತ್ತೆ? ಪ್ರಿಯಾಂಕಾ ಯಾವ ನಿರ್ಧಾರ ತಗೋತಾಳೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.